ಸಿಂಹರಾಶಿ, ನಿಮ್ಮ ಮಾತಿನಿಂದ, ನೀವು ಆಡುವಂತಹ ಮಾತಿನಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಧಕ್ಕೆ ಬರೋದೇ ಇರುವಂತಹ ರೀತಿಯಲ್ಲಿ ನಡೆದುಕೊಳ್ಳಿ, ಗಮನಿಸ್ಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಾನಸಿಕವಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮನಸ್ಸು ಪ್ರಶಾಂತವಾಗಿದ್ದಷ್ಟು ನಿಮಗೆ ಬೇರೆಲ್ಲ ಕೆಲಸಗಳಿಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ನಿಮಗಿರ್ತಂತಹ ಅನುಕೂಲವನ್ನು ನೋಡಿ ನಿಮಗೇ ಅಹಂಕಾರ ಬರ್ತಕ್ಕಂಥದ್ದು, ಅಂದರೆ ನಾನು ಎಷ್ಟು ವ್ಯವಸ್ಥಿತವಾಗಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಅಹಂಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ, ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಆನಂದವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು. ದೂರಿನ ಪ್ರಯಾಣವನ್ನು ಮಾಡಬೇಡಿ ಅಂತಕ್ಕಂಥದ್ದು ಸಲಹೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಬುಧಗ್ರಹವನ್ನು ವಿಶೇಷವಾದಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಪ್ರಿಯಂಗು ಗುಳಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಎಂಬುವಂತಹ ಪ್ರಾರ್ಥನಾ ಶ್ಲೋಕವನ್ನು ಹೇಳಿ ಶುಭವಾಗಿ. ಕನ್ಯಾರಾಶಿ, ಬೇರೆಯವರ ಜೊತೆಯಲ್ಲಿ ಬೇರೆಯವರಿಗೋಸ್ಕರ, ಬೇರೆಯವರ ಸಹಾಯಕ್ಕಾಗಿ, ಬೇರೆಯವರ ಕೆಲಸಕ್ಕಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅವರಿಗಿರತಕ್ಕಂತಹ ಏನೋ ಸಮಸ್ಯೆ ನಿಮಗೆ ಒದಗಿ ಬರಬಹುದು ಅಂತಕ್ಕಂಥದ್ದು. ತತ್ಕ್ಷಣದಲ್ಲೇ ಪ್ರಯಾಣವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಬೇರೆಯವರ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಅವಮಾನವಾಗ್ತಕ್ಕಂತಹ ಸಾಧ್ಯತೆ, ಉತ್ತರವನ್ನು ಕೊಡಲಿಕ್ಕೆ ಕಷ್ಟವಾಗ್ತಕ್ಕಂತಹ ಸಾಧ್ಯತೆಯಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಣದ ವಿಚಾರ ಬಂದಾಗ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿ ಗಳಿಸ್ತಕ್ಕಂತಹ ಯೋಗ ಒದಗಿ ಬರುತ್ತೆ ಅಂತಕ್ಕಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ತುಲಾರಾಶಿ, ಈ ದಿವಸ ಹೆಚ್ಚು ಹಣ ಖರ್ಚಾಗಿ ಮಾನಸಿಕವಾದಂತಹ ನೆಮ್ಮದಿ ಕಡಿಮೆಯಾಗುತ್ತೆ. ಅಯ್ಯೋ ದುಡ್ಡು ಖರ್ಚಾಯ್ತಲ್ಲ ಅಂತಕ್ಕಂತಹ ಮಾನಸಿಕ ವೇದನೆ ಹೆಚ್ಚಾಗಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು. ಏನಾದರೂ ತೀರ್ಮಾನವನ್ನು ಮಾಡುವಾಗ ಸರಿಯಾದಂತಹ ಆಲೋಚನೆ ಇರಲಿ. ಯಾಕೆ ಅಂತಂದರೆ, ಒಂದು ಸಾರಿ ತೆಗೆದುಕೊಂಡಂತಹ ನಿರ್ಧಾರದಿಂದ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಆಗಲಿ, ವ್ಯತ್ಯಾಸಗಳಾಗಲಿ, ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಬದುಕಿನಲ್ಲಿ ತೊಂದರೆಯಾಗಲಿ ಆಗಬಾರದು ಅಂತಕ್ಕಂತಹದ್ದು. ತಜ್ಞರಿಂದ ಉತ್ತಮವಾದಂತಹ ಸಲಹೆಯನ್ನು ಪಡ್ಕೊಳ್ಳಿ. ವಿಚಾರ ನಿಮಗೇ ಗೊತ್ತಿದ್ದರೆ ತಾಳ್ಮೆಯಿಂದ ಅದನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಭವಿಷ್ಯದ ವಿದ್ಯೆಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳಿ. ಇವತ್ತು ಏನೋ ಒಂದು ರೀತಿಯಲ್ಲಿ ಅಧ್ಯಯನವನ್ನು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಇರತಕ್ಕಂಥವರು ಸರಿಯಾದಂಥವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾದಂತಹ ದಿವಸ ಇದು ಅಂತ ಹೇಳಬೇಕು. ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಳ್ಬೇಡಿ. ನಾನು ಅವರ ಹಾಗೆ, ನಾನು ಇವರ ಹಾಗೆ ಅನ್ನುವಂತಹ ಹೋಲಿಕೆ ಖಂಡಿತವಾಗಿ ಬೇಡ. ನೀವು ನೀವೇ ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಕೋಪ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ನಿಮಗೆ ಬರ್ತಕ್ಕಂತಹ ಸಿಟ್ಟೇನಿದೆ ಅದು ನಿಮಗೇ ಮಾರಕವಾಗುತ್ತೆ. ಅದರಿಂದ ಕೋಪಿಸ್ಕೊಳ್ತಕ್ಕಂತಹದ್ದು ಅಷ್ಟು ಒಳ್ಳೆಯದಲ್ಲ. ನಿಮ್ಮ ವೃತ್ತಿ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಯಾವ ವೃತ್ತಿಯನ್ನು ನೀವು ಆಶ್ರಯ ಮಾಡಿಕೊಂಡಿದ್ದೀರೋ ಅಲ್ಲಿ ಸಮಾಧಾನ ಸಿಕ್ಕತ್ತೆ. ಕೋಪದಿಂದ ಅದನ್ನು ಕೂಡ ಕೆಡಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಅವಮಾನಕ್ಕೆ ಅಥವಾ ನಿಮ್ಮ ಅಪಮಾನಕ್ಕೆ, ನಿಮ್ಮನ್ನು ಅವಹೇಳನ ಮಾಡೋದಕ್ಕೆ ಒಂದಷ್ಟು ಜನ ಕಾರಣರಾಗ್ತಾರೆ. ನೀವು ಅವರ ವಿಶ್ವಾಸವನ್ನು ಗಳಿಸಿಕೊಂಡ್ರೆ ಮಾತ್ರ ಅಂತಹ ಅಪಮಾನದಿಂದ ಹೊರಬರಬಹುದು. ಇಲ್ಲದಿದ್ದರೆ ನಿಮಗೆ ಅಪಮಾನ ಖಂಡಿತವಾಗಿ ಆಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ಕಲುಷಿತಗೊಳ್ತಕ್ಕಂಥದ್ದು, ಮಾನಸಿಕವಾಗಿ ಏನೋ ಒಂದು ರೀತಿಯ ಅಸಮಾಧಾನ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.